ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ರಾಜ್ಯಾದ್ಯಂತ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಒಂದು ಗಣತಿಯನ್ನು ನಡೀತಾ ಇದೆ. ಈ ಒಂದು ಗಣತಿಯ ಪ್ರಯುಕ್ತ ಆ ಭಾಗದಲ್ಲಿರುವಂತಹ ಶಿಕ್ಷಕರೊಂದರು ಶ್ರಮವಹಿಸಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಸಹ ಕೆಲವೊಂದು ಶಿಕ್ಷಕರು ಹೆಚ್ಚಿನ ಮುತರ್ಜಿ ವಹಿಸಿಕೊಂಡು ಕೊಟ್ಟಂತ ಟಾರ್ಗೆಟ್ ಅನ್ನ ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಅದರಲ್ಲಿ ಉದಾಹರಣೆ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಹುಣಸ್ಕಟ್ಟ ಗ್ರಾಮದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಪಿ ಉದಯ್ ಕುಮಾರ್ ಅವರವರು ಬೆಟ್ಟದಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 127 ಮನೆಗಳನ್ನ ಅಲರ್ಟ್ ಅನ್ನ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಅವರು ಕೆಲವೇ ದಿನಗಳಲ್ಲಿ 127 ಮನೆಗಳನ್ನು ಸಂಪೂರ್ಣವಾಗಿ ಮುಗಿಸಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಸಂಪೂರ್ಣವಾಗಿ ಪರಿಪೂರ್ಣಗೊಳಿಸಿದ್ದಾರೆ. ಈ ಸಮೀಕ್ಷೆ ವಿಚಾರದಲ್ಲಿ ಎಲ್ಲಾ ಶಿಕ್ಷಕರ ಮೇಲ್ವಿಚಾರಕರಾಗಿ ಆಯ್ಕೆಯಾದಂತಹ ಮಮತಾ ಅವರವರು ಈ ಉದಯ್ ಕುಮಾರ್ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಮಾರ್ಗದರ್ಶನ ನೀಡುವ ಮೂಲಕವಾಗಿ ಕೆಲವೇ ದಿನಗಳಲ್ಲಿ 127 ಮನೆಗಳನ್ನ ಅಂದ್ರೆ ತರೀಕೆರೆ ತಾಲೂಕಿನಲ್ಲೇ ಪ್ರಪ್ರಥಮವಾಗಿ 127 ಮನೆಗಳನ್ನ ಮಾಡುವುದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರೊಟ್ಟಿಗೆ ಸಹಕಾರ ನೀಡಿದಂತಹ CRP ಮಮತಾ ಅವರವರಿಗೆ ಶಾಸಕರಾದಂತಹ GS ಶ್ರೀನಿವಾಸ್ ಅವರು, BO ಆದಂತಹ ಪರಶುರಾಮ್ ರವರು, EO ಆದಂತಹ ವಿಜಯ್ ಕುಮಾರ್ ಅವರು, ತಹಸೀಲ್ದಾರ್ ಆದಂತಹ ವಿನಾಯಕ್ ಸಾಗರ್ ಅವರು ಹಾಗೂ ಇತರ ಸಿಬ್ಬಂದಿಯವರು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಸಮೀಕ್ಷೆ ತ್ವರಿತವಾಗಿ ಆಗಬೇಕು ಎಂಬ ನಿಟ್ಟಿನಲ್ಲಿ ಹಿಂದುಳಿದ ಆಯೋಗವು ಸಹ ಈ ವಾಟ್ಸ್ಆಪ್ QR ಕೋಡ್ ಅನ್ನ ಕ್ರಿಯೇಟ್ ಅನ್ನ ಮಾಡಿದೆ. ಈ ನೋಡ್ತಿರುವಂತಹ ಸ್ಕ್ರೀನ್ ಅಲ್ಲಿ ನೋಡ್ತಿರುವಂತಹ QR ಕೋಡ್ ಮೂಲಕವಾಗಿ ನೀವು ಸಮೀಕ್ಷೆಗೆ ಪಾಲ್ಗೊಳ್ಳಬಹುದು. ಅಂದ್ರೆ ನಿಮ್ಮ ಮೊಬೈಲಿನಲ್ಲಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡುವ ಮೂಲಕವಾಗಿ ಈ ಸಮೀಕ್ಷೆಗೆ ತಾವು ಸಹ ಪಾಲ್ಗೊಳ್ಳಬಹುದು ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಆದ್ದರಿಂದ ಎಲ್ಲಾ ಸಾರ್ವಜನಿಕರು ಬಳಕೆ ಮಾಡುವಂತಹ ಮೊಬೈಲ್ ಬಳಕೆ ಮಾಡುವಂತಹ ಇವರು ಸಹ ಸಮೀಕ್ಷೆಯಲ್ಲಿ ಸಹ ತಾವು ಸಹ QR ಕೋಡ್ ಅನ್ನ ಬಳಸಿಕೊಳ್ಳುವುದರ ಮೂಲಕವಾಗಿ ಅಲ್ಲಿ ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳುವುದರ ಮೂಲಕವಾಗಿ ಈ ಸಮೀಕ್ಷೆಗೆ ತಾವು ಸಹ ಪಾಲ್ಗೊಳ್ಳಬಹುದು ಎಂಬುದನ್ನ ಈ ಮಾಹಿತಿಯನ್ನ ನೀಡಿದ್ದಾರೆ. ಆದ್ರಿಂದ ಸಮೀಕ್ಷೆ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ತ್ವರಿತವಾಗುವುದಕ್ಕೆ ತಮ್ಮ ಸಹಕಾರವನ್ನು ಸಹ ಈ ರೀತಿಯಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಸಮೀಕ್ಷಾ ಕಾರ್ಯದಲ್ಲಿ ಸಾರ್ವಜನಿಕರು ಸಹ ತಮ್ಮದೇ ಮನೆಯಲ್ಲಿರುವಂತಹ ಕಂಪ್ಯೂಟರ್, ಲ್ಯಾಪ್ಟಾಪ್ ಅನ್ನು ಬಳಸಿಕೊಂಡು ತಮ್ಮ ಸಮೀಕ್ಷೆಯಲ್ಲಿ ತಾವು ಸಹ ಪಾಲ್ಗೊಳ್ತಿರೋದು ಖುಷಿಯ ವಿಚಾರದಾಗ. ಯಾಕೆಂತಂದ್ರೆ ಬರೀ ಶಿಕ್ಷಣ ಇಲಾಖೆ ಮಾಡೋಕೆ ಸಾಧ್ಯವಿಲ್ಲ. ಸಾರ್ವಜನಿಕರು ಸಹ ತಮ್ಮ ಮನೆಯಲ್ಲಿರುವಂತಹ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು, ಅಗತ್ಯ ಇದ್ದಂತಹವರು ತಮ್ಮ ಮನೆಯಲ್ಲಿರುವ ಉಳ್ಳವಂತವರು ಅದನ್ನ ತಾವೇ ಸಮೀಕ್ಷೆಯನ್ನ ಮಾಡ್ಲಿಕ್ಕೂ ಅವಕಾಶ ವೆಬ್ಸೈಟ್ ಅನ್ನ ರೂಪರೇಷೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಸಹ ಸಾರ್ವಜನಿಕರು ಸಹ ಈ ರೀತಿಯಲ್ಲಿ ಭಾಗವಹಿಸುವ ಮೂಲಕವಾಗಿ ನಾಳೆ ದಸರಾ ಹಬ್ಬದಲ್ಲಿ ಪ್ರಮುಖವಾಗಿ ಬರುವಂತಹ ಹಬ್ಬ ಅಂತಂದ್ರೆ ವಿಜಯದಶಮಿ, ಅಂದ್ರೆ ಆಯುಧ ಪೂಜಾ ಇದನ್ನ ತಮ್ಮ ಮನೆಗಳಲ್ಲಿ ಬಳಸುವಂತಹ ಎಲ್ಲಾ ರೀತಿಯ ಆಯುಧಗಳನ್ನ ನಾಳೆ ಪೂಜೆ ಮಾಡುವ ವಿಶೇಷ ಪದ್ಧತಿಯನ್ನ ಇಲ್ಲಿನ ಕನ್ನಡ ಜನತೆ ಬಳಸ್ಕೊಂಡು ಬರ್ತಿದ್ದಾರೆ. ಅದೇ ರೀತಿಯಾಗಿ ಈ ಆಯುಧ ಪೂಜೆಗೆ ಮುನ್ನವಾಗಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ಮಾರ್ಕೆಟ್ ಅನ್ನ ನೋಡ್ತಾ ಇದ್ದೇವೆ. ಯಾಕೆಂತಂದ್ರೆ ಭೇದ ಭಾವ ಇಲ್ಲದೆ ತರಕಾರಿಯನ್ನು ಮಾರ್ತಾ ಇರ್ಬೋದು, ಸೇಬು ಹಣ್ಣು ಮಾರ್ತಾ ಇರ್ಬೋದು. ಹಾಗೆ ವಿಶೇಷವಾಗಿ ದಿನಕ್ಕೆ ಕುಂಬಳಕಾಯಿಯನ್ನು ಸಹ ಹೊಡೆಯುವುದಕ್ಕೆ ಸಾಕ್ಷಿ ಆಗ್ತದೆ. ಈ ಬೀದಿ ವ್ಯಾಪಾರಿಗಳು ಸಾಕಷ್ಟು ರೀತಿಯಲ್ಲಿ ತಮ್ಮ ವ್ಯವಹಾರವನ್ನ ಮಾಡ್ತಾ ಇರೋದು. ಹಾಗೆ ಬೆಳೆದಂತ ರೈತರು ತಾವೇ ಮಾರುಕಟ್ಟೆಗೆ ಬಂದು ಹೂವುಗಳನ್ನ ಮಾರಾಟ ಮಾಡ್ತಾ ಇರ್ಬೋದು. ಪುಟ್ಟ ಬಾಲಕನೊಬ್ಬರು ಸಹ ಹೂವನ್ನು ಮಾರಾಟ ಮಾಡ್ಲಿಕ್ಕೆ ಬಂದಿದ್ದಾನೆ. ಅದೇ ರೀತಿಯಾಗಿ ಹಣ್ಣು ಹಂಪಲುಗಳನ್ನು ಸಹ ಎಷ್ಟೇ ದುಬಾರಿ ಆದರೂ ಸಹ ರೈತಾಪಿ ವರ್ಗದವರು ಈ ಎಷ್ಟೇ ರೀತಿಯ ಮಾಡಿದರೂ ಸಹ, ತಮಗೆ ಎಷ್ಟೇ ನೋವಿದ್ದರೂ ಸಹ ಈ ಸಂದರ್ಭದಲ್ಲಿ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಮುಂದಾಗಿರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಒಂದು ಕಡೆ ಹಬ್ಬದ ಸಂಭ್ರಮವಾದರೆ ಇನ್ನೊಂದು ಕಡೆ ರೈತರ ಗೋಳನ್ನೇ ಕೇಳೋರು ಯಾರು ಇಲ್ಲ. ಯಾಕೆಂತಂದ್ರೆ ಅಜ್ಜಂಪುರದ ಸುತ್ತಮುತ್ತ ಭಾಗಗಳಲ್ಲಿ ಪ್ರಮುಖ ಬೆಳೆಯಾಗಿ ಈರುಳ್ಳಿಯನ್ನ ಬೆಳೀತಾರೆ. ಈ ವರ್ಷದಲ್ಲಿ ರೈತರಲ್ಲಿ ಮಂದಹಾಸ ಮುಖನೇ ಇಲ್ಲ. ಯಾಕೆಂತಂದ್ರೆ ಬೆಲೆ ಕುಸಿತದಾಗಿ ರೈತ ಗೋಳನ್ನ ಪಡ್ತಿದ್ದಾನೆ. ಯಾಕೆಂತಂದ್ರೆ ಈಗ ಸಾಕಷ್ಟು ರೀತಿಯಲ್ಲಿ ಬೆಳೆ ಬಂದಿದ್ದರೂ ಸಹ ರೈತರಲ್ಲಿ ಈರುಳ್ಳಿ ಬೆಲೆ ಏರಿಕೆನೇ ಆಗಿಲ್ಲ. ಆದ್ರಿಂದ ರೈತ ಕಂಗಾಲಾಗಿದ್ದಾನೆ. ಹಾಗೆಂದ ಈ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಮುಂದಿನ ದಿನಗಳ ಹಬ್ಬ ಅಂದ್ರೆ ದಸರಾ ಹಬ್ಬ ಆದ ನಂತರ ಸಾಕಷ್ಟು ರೀತಿಯಲ್ಲಿ ಬೆಲೆ ಏರಿಕೆ ಆಗುವ ನಿರೀಕ್ಷೆ ನಿಟ್ಟಿನಲ್ಲಿ ರೈತ ತಮ್ಮ ಬೆಳೆದಂತ ಎಲ್ಲಾ ಈರುಳ್ಳಿಗಳನ್ನ ಚೀಲದಲ್ಲಿ ತುಂಬಿ ಒಂದ್ ಕಡೆ ಇಟ್ಟಿದ್ದಾನೆ. ಇದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾದ ಸುದ್ದಿಯನ್ನ ನಿಮಗೆ ನೀಡ್ತಾ ಹೋಗ್ತೇವೆ. ಇವತ್ತು ರೈತ ಹಬ್ಬವನ್ನ ಮಾಡ್ಲಿಕ್ಕೆ ಮುಂದಾಗ್ತಾನೇ ಇಲ್ಲ. ಆದ್ರಿಂದ
ಅವರಿಗೆ ಒಂದು ಅಂದ್ರೆ ಈರುಳ್ಳಿಯ ಒಕ್ಕಣೆ ಮಾಡಲು ಸುಮಾರು ಎಲ್ಲಾ ಡಿಸ್ಟಿಕ್ ಅಂದ್ರೆ ಈ ಕಡೆ ದಾವಣಗೆರೆ ಡಿಸ್ಟಿಕ್ ಇಂದ, ಈ ಕಡೆ ಶಿಕಾರಿಪುರ ಶಿವಮೊಗ್ಗ ಡಿಸ್ಟಿಕ್ ಇಂದ, ಈ ಕಡೆ ಚಿತ್ರದುರ್ಗ ಡಿಸ್ಟಿಕ್ ಇಂದ, ಈ ಕಡೆ ಹಾಸನ ಡಿಸ್ಟಿಕ್ ಇಂದ ಸಾಕಷ್ಟು ಜನರು ಒಂದು ಆಗಮಿಸಿ ಈ ಚಿತ್ರವನ್ನು ನೋಡ್ತಾ ಇದ್ದೇವೆ. ಇದು ಚಿತ್ರ ಕಾಣ್ತಾ ಇರೋದು ಅಜ್ಜಂಪುರದ ಒಂದು ಸಂಗೊಳ್ಳಿ ರಾಯಣ್ಣ ವೃತ್ತ ಅಥವಾ ಗಾಂಧಿ ವೃತ್ತದಲ್ಲಿರುವಂತಹ ಜನ ಒಂದು ಒಕ್ಕಣಿಗೆ ಬಂದಂತಹ ಜನರ ಪರಿಸ್ಥಿತಿಯನ್ನು ನಾವು ಈ ರೀತಿಯಾಗಿ ಕಾಣ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಅಜ್ಜಂಪುರದಲ್ಲಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿಗೆ ಒಂದು ಚುನಾವಣೆ ನಡೀತಿ. ಈ ಒಂದು ಸಂದರ್ಭದಲ್ಲಿ 2ನೇ ವಾರ್ಡಿನ ಅಭ್ಯರ್ಥಿಯಾದಂತ ಜೋಗಿ ಪ್ರಕಾಶ್ ಅವರು ಸ್ಪರ್ಧೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಒಂದು ವಾಗ್ದಾನ ನೀಡಿದ್ರು. ಅಂತಂದ್ರೆ ನಿಮ್ಮ ಮಕ್ಕಳ ಹೈಯರ್ ಎಜುಕೇಶನ್ಗೆ ನನ್ನ ಕೈಲಾದಷ್ಟು ಹಣ ಸಹಾಯ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಒಂದು ಆಶ್ವಾಸನೆ ನೀಡಿದ್ರು. ಅದರಂತೆ ಅಜ್ಜಂಪುರದ 2ನೇ ವಾರ್ಡಿನಲ್ಲಿರುವಂತಹ ಓರ್ವ ವಿದ್ಯಾರ್ಥಿಗೆ 10,000ಗಳನ್ನು ನೀಡುವ ಮೂಲಕವಾಗಿ ಅವರಿಗೆ ಉನ್ನತ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡಿದ್ದಾರೆ. ನೋಡಿ, ಇದು ನೋಡೋದಾದ್ರೆ ಕೊಟ್ಟಂತ ಮಾತನ್ನು ನಾವು ಈಡೇರಿಸಲೇಬೇಕೆಂಬ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಅವರು ಶ್ರಮ ಮಾಡ್ತಾರೆ. ಹಾಗೆ ಇವರ ಹಿನ್ನೆಲೆಯನ್ನು ನೋಡೋದಾದ್ರೆ ಇವರು ದಾನಿಗಳ ಮನೆತನವನ್ನು ನೋಡ್ತಾ ಇದ್ದಾರೆ. ಅಂದ್ರೆ ಜೋಗಿ ತಿಮ್ಮಯ್ಯನವರು ಆಸ್ಪತ್ರೆಗೆ ಸಾಕಷ್ಟು ರೀತಿಯಲ್ಲಿ ದಾನವನ್ನು ಮಾಡಿದ್ರು. ಒಟ್ಟಾರೆಯಾಗಿ ಇವರ ಮನೆತನ ದಾನಿಗಳ ಒಂದು ಮನೆತನಗಳ ಆಗಿದೆ ಅದೇ ರೀತಿಯಾಗಿ ಜೋಗಿ ಪ್ರಕಾಶ್ ಅವರವರು 2ನೇ ವಾರ್ಡಿನಲ್ಲಿರುವಂತಹ ವಿದ್ಯಾರ್ಥಿಗೆ ಉನ್ನತ ಶಿಕ್ಷಣಕ್ಕೆ ತಮ್ಮ ಕೈಲಾದ ಅಲ್ಪ ಒಂದು ಧನ ಸಹಾಯವನ್ನ ಮಾಡಿರುವುದು ಎಂದು ಶ್ಲಾಘನೀಯ. ಅವರಿಗೆ NRTVಯು ಜೋಗಿ ಪ್ರಕಾಶ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ. ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಹಾಗೂ ಸರಸ್ವತಿ ಪುತ್ರ ಎನಿಸಿಕೊಂಡಂತಹ SL ಭೈರಪ್ಪನವರು ಇತ್ತೀಚಿನ ದಿನಗಳಲ್ಲಿ ನಿಧನರಾದರು. ಅವರ ನಿಧನಕ್ಕೆ ತರೀಕೆರೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಸದಸ್ಯರು ಸಹ ಅವರಿಗೆ ಒಂದು ಭಾವಪೂರ್ಣವಾದ ಶ್ರದ್ಧಾಂಜಲಿಯನ್ನು ಅರ್ಪಿಸೋದನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಒಂದು ತರೀಕೆರೆಯ ಕಸಾಪ ವತಿಯಿಂದ ಅವರಿಗೆ ಭೈರಪ್ಪನವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಯಿತು.